2026ರ ಫಿಫಾ ವಿಶ್ವಕಪ್ ಅಂತಿಮ ಹಂತಕ್ಕೆ ತಲುಪಿದೆ. 48 ತಂಡಗಳ ಜೊತೆ ಸ್ಟಾರ್ಟ್ ಆದಂತಹ ಟೂರ್ನಿಯಲ್ಲಿ ಇದೀಗ ಕೇವಲ 8 ತಂಡಗಳು ಮಾತ್ರ ಪ್ರಶಸ್ತಿ ರೇಸ್ನಲ್ಲಿ ಉಳಿದಿವೆ. ಗುಂಪು ಹಂತ 32 ಮತ್ತು 16ರ ಸುತ್ತಿನಲ್ಲಿ 40 ತಂಡಗಳು ಹೊರಬಿದ್ದಿವೆ. ಫ್ರಾನ್ಸ್, ಅರ್ಜೆಂಟೀನಾ, ನಾರ್ವೆ, ಮೊರಾಕೋದಂತಹ ಬಲಿಷ್ಠ ತಂಡಗಳು ಪ್ರಶಸ್ತಿಗಾಗಿ ತೀವ್ರ ಪೈಪೋಟಿಯನ್ನು ನಡೆಸಿವೆ. ಹಾಗಾದ್ರೆ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಯಾವಾಗ ಶುರುವಾಗುತ್ತೆ, ಯಾವೆಲ್ಲ ತಂಡಗಳು ಮುಖಾಮುಖಿ ಆಗಲಿವೆ ಎಂಬ ಮಾಹಿತಿ ನೋಡ್ತಾ ಹೋಗೋಣ. ವಿಶ್ವಕಪ್ನಿಂದ ಆತಿಥೇಯ 3 ರಾಷ್ಟ್ರಗಳು ಔಟ್ ಆಗಿವೆ 16ನೇ ಸುತ್ತಿನಲ್ಲಿ. ಅಂದರೆ ಕ್ವಾರ್ಟರ್ ಫೈನಲ್ಸ್ಗೆ ಮೊದಲು 8 ಪಂದ್ಯಗಳು ನಡೆದಿದ್ವು ಮತ್ತು ಬಹುತೇಕ ಎಲ್ಲ ಪಂದ್ಯಗಳು ರೋಚಕವಾಗಿ ಎಂಡ್ ಆಗಿದ್ವು. ಅಚ್ಚರಿ ಅಂದರೆ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡ ನಾರ್ವೆ ವಿರುದ್ಧ ಆಘಾತಕಾರಿ ಸೋಲನ್ನು ಅನುಭವಿಸಿತು. ಈಜಿಪ್ಟ್ ತಂಡ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ವಿರುದ್ಧ 3-2 ಅಂತರದಲ್ಲಿ ಸೋತು ಈ ಒಂದು ಟೂರ್ನಿಯಿಂದ ಹೊರಗೆ ಬಿತ್ತು. ಇನ್ನು ಗಮನಾರ್ಹವಾಗಿ ಟೂರ್ನಿಯ 3 ಆತಿಥೇಯ ರಾಷ್ಟ್ರಗಳಾದ ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಸಹ ಹೊರಗಡೆ ಬಿದ್ದಿವೆ. ಇದರ ಹೊರತಾಗಿ ಪರಾಗ್ವೆ, ಬ್ರೆಜಿಲ್, ಪೋರ್ಚುಗಲ್, ಈಜಿಪ್ಟ್ ಮತ್ತು ಕೊಲಂಬಿಯಾ ಕೂಡ ಹೊರಗಡೆ ಉಳಿದಿವೆ. ಕ್ವಾರ್ಟರ್ ಫೈನಲ್ಗೆ 8 ತಂಡಗಳು ಎಂಟ್ರಿ ಕೊಟ್ಟಿದೆ. ಹಾಗೆ ಇದರಲ್ಲಿ ನಾರ್ವೆ ಇದೆ, ಸ್ವಿಟ್ಜರ್ಲ್ಯಾಂಡ್ ಇದೆ, ಅರ್ಜೆಂಟೀನಾ ಇದೆ, ಫ್ರಾನ್ಸ್, ಇಂಗ್ಲೆಂಡ್, ಬೆಲ್ಜಿಯಂ, ಮೊರಾಕೊ ಮತ್ತು ಸ್ಪೇನ್ ತಂಡಗಳು ಸೇರಿವೆ. ಈ 8 ತಂಡಗಳು ಸೆಮಿಫೈನಲ್ಗೆ ಸ್ಥಾನ ಪಡೆಯೋದಕ್ಕೆ ಹೋರಾಟವನ್ನ ಮಾಡುತ್ತೆ. ಇನ್ನು ಫಿಫಾ ವಿಶ್ವಕಪ್ 2026ರ ಕ್ವಾರ್ಟರ್ ಫೈನಲ್ಸ್ ವೇಳಾಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ ಫ್ರಾನ್ಸ್ ಮತ್ತು ಮೊರಾಕೊ ನಡುವಿನ ಕ್ವಾರ್ಟರ್ ಫೈನಲ್ ಪಂದ್ಯ ಜುಲೈ 10ರಂದು ಅಂದರೆ ನಾಳೆ ಭಾರತೀಯ ಕಾಲಮಾನ ಬೆಳಗ್ಗೆ ಅಂದರೆ ಮಧ್ಯರಾತ್ರಿ 1:30ಕ್ಕೆ ಬೋಸ್ಟನ್ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಸ್ಪೇನ್ ಮತ್ತು ಬೆಲ್ಜಿಯಂ ನಡುವಿನ ಪಂದ್ಯ ಜುಲೈ 11ರಂದು ಲಾಸ್ ಏಂಜಲೀಸ್ ಸ್ಟೇಡಿಯಂನಲ್ಲಿ ಮಧ್ಯರಾತ್ರಿ 12:30ಕ್ಕೆ ಶುರುವಾಗುತ್ತೆ. ನಾರ್ವೆ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯ ಜುಲೈ 12ರಂದು ಭಾರತೀಯ ಕಾಲಮಾನ ಬೆಳಗ್ಗೆ ಅಂದರೆ ಮಧ್ಯರಾತ್ರಿ 2:30ಕ್ಕೆ ಮಿಯಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಜೊತೆಗೆ ಅರ್ಜೆಂಟೀನಾ ಮತ್ತು ಸ್ವಿಟ್ಜರ್ಲೆಂಡ್ ನಡುವಿನ ಪಂದ್ಯ ಜುಲೈ 12ರಂದು ಭಾರತೀಯ ಕಾಲಮಾನ ಬೆಳಗ್ಗೆ 6:30ಕ್ಕೆ ಕಾನ್ಸಾಸ್ ಸಿಟಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಪಂದ್ಯಾವಳಿ ಈಗ ಅತ್ಯಂತ ರೋಚಕ ಹಂತವನ್ನು ತಲುಪಿದೆ. ಒಂದ್ ಕಡೆ ಲಿಯೋನೆಲ್ ಮೆಸ್ಸಿ ನೇತೃತ್ವದ ಅರ್ಜೆಂಟೀನಾ ಸತತ 2ನೇ ಬಾರಿಗೆ ಪ್ರಶಸ್ತಿಯನ್ನು ಗೆಲ್ಲುವಂತಹ ಗುರಿಯನ್ನು ಹೊಂದಿದ್ರೆ, ಮತ್ತೊಂದು ಕಡೆ 72 ವರ್ಷಗಳ ನಂತರ ಕ್ವಾರ್ಟರ್ ಫೈನಲ್ ತಲುಪಿದ ಸ್ವಿಟ್ಜರ್ಲ್ಯಾಂಡ್ ಚೊಚ್ಚಲ ಬಾರಿಗೆ ಟ್ರೋಫಿಯನ್ನು ಗೆದ್ದು ಹಿಸ್ಟ್ರಿ ಬರೆಯೋದಕ್ಕೆ ಸಜ್ಜಾಗಿದೆ. ಇನ್ನು ದೇಶದಲ್ಲಿ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಇವತ್ತೇ ZEE5ನಲ್ಲಿ ಲೈವ್ ವೀಕ್ಷಿಸಿ. ಹಾಗೆ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ.